ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಫೆಕ್ಟ್ ಕಾರ್ಸ್ ವ್ಲಾಗ್ ಕನ್ನಡ. ನನ್ನ ಹೆಸರು ಶಿರೀಷ ಅಂತ. ಇದರಲ್ಲಿ ಯಾರಾದ್ರೂ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ನನ್ನ ವಿಡಿಯೋನಲ್ಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ಸ್ ಕಾರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಆಫೀಸ್ ಇದೆ ನಮ್ದು ಬ್ಯಾಂಗ್ಳೂರ್ JP ನಗರ 3rd ಫೇಸ್ ಅಲ್ಲಿ. ಇಲ್ಲಿ ಆಫೀಸ್ ಅಲ್ಲಿ ಬರುವಂತ ಸ್ಟಾಕ್ ನಾನು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ದು ಆಫೀಸ್ ಕ್ಯಾಟ್ಲಾಗ್ ಇದೆ. ಕ್ಯಾಟ್ಲಾಗ್ ಬಂದು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ ಅಲ್ಲಿ ನೀವು ಕ್ಯಾಟ್ಲಾಗ್ ಚೆಕ್ ಮಾಡ್ಕೋಬಹುದು. ಇನ್ನೊಂದೇನಂದ್ರೆ ನಮ್ಮ ಕಡೆಯಿಂದ ಯೂಟ್ಯೂಬ್ ನೋಡ್ಕೊಂಡ್ ಬರೋರಿಗೆ 1 year ಇಂಜನ್ ಮತ್ತೆ ಗೇರ್ ಬಾಕ್ಸ್ ಕ್ಲಚ್ ವಾರಂಟಿ ಕೊಡ್ತೀನಿ. ಲೋನ್ ಹಾಕ್ಸಿ ಕೊಡ್ತೀನಿ. ಲೋನ್ ಬಂದ್ಬಿಟ್ಟು 2011 ಮಾಡೆಲ್ ಇಂದ ಹಾಕ್ಸಿ ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಡಿಪೆಂಡ್ಸ್ ನಿಮ್ ಪ್ರೊಫೈಲ್ ಮೇಲೆ ಹೋಗುತ್ತೆ. ಇನ್ನೊಂದು, ಈ ವಿಡಿಯೋ ನೋಡ್ಕೊಂಡ್ ಬರೋರಿಗೆ ಟ್ರಾನ್ಸ್ಫರ್ ಚಾರ್ಜಸ್ ಏನು ತಗೊಳ್ಳೋದಿಲ್ಲ, ಟ್ರಾನ್ಸ್ಫರ್ ಫ್ರೀ ಇರುತ್ತೆ. ಇವತ್ತು ವಿಡಿಯೋನಲ್ಲಿ 1,50,000 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಅರೌಂಡ್ 8 lakh ಗಂಟ ವೆಹಿಕಲ್ಸ್ ಇದೆ. ವಿಡಿಯೋ 8 ಗಂಟೆ ನೋಡಿ. ಎಲ್ಲ ವೆಹಿಕಲ್ಸ್ ಡಿಟೇಲ್ ಆಗಿ ನಾನು ತೋರಿಸ್ತೀನಿ. ಇಂಟೀರಿಯರ್ ಆಗಿಲ್ಲ, ಔಟ್ಲುಕ್ ಎಲ್ಲ ಕ್ಲಿಯರ್ ಆಗಿ ತೋರಿಸ್ತೀನಿ. ಇಂಟ್ರೆಸ್ಟೆಡ್ ಇರೋರು ಯಾರಾದ್ರೂ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತಲ್ಲ, ಆ ನಂಬರ್ಗೆ ಕಾಲ್ ಮಾಡ್ಕೊಂಡ್ ಬರ್ಬೋದು. ಇಲ್ಲ ಡೈರೆಕ್ಟ್ ಆಗಿ ಬಂದ್ರು ನನ್ನ ಹೆಸರು ಶಿರೀಷ್ ಅಂತ ಹೇಳಿದ್ರೆ ಸಾಕು, ಇಲ್ಲಿ ತೋರಿಸ್ತಾರೆ. ವಿಡಿಯೋ ಸ್ಟಾರ್ಟ್ ಮಾಡಿ. ಇದರಲ್ಲಿ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ ಹ್ಯಾಂಡ್ಸ್ ಯಾರು ನೋಡ್ತಾ ಇರ್ತಾರೋ ಅವ್ರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ಪ್ಲಸ್ ವಿಡಿಯೋ 8 ಗಂಟೆ ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಎಲ್ಲ ಕಾರ್ದು ಡಿಟೇಲ್ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಫಸ್ಟ್ ಇಲ್ಲಿ ನೀವು ನೋಡ್ತಿರೋವಂಥದ್ದು ಆಲ್ಟೋ LXi 2009 ಮಾಡೆಲ್ ಇರೋದು. ಇದು ಮಾಡೆಲ್ 2009, ಕಿಲೋಮೀಟರ್ ಓಡಿರೋದು 33,000 ಅಷ್ಟೇ ಓಡಿದೆ. ಇದರಲ್ಲಿ ಇಂಟೀರಿಯರ್ ಫೀಚರ್ಸ್ ಅಂದರೆ AC, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ, ಮ್ಯೂಸಿಕ್ ಸಿಸ್ಟಮ್ ಇದೆ, AC, ಪವರ್ ಸ್ಟೇರಿಂಗು, ಅಡ್ಜಸ್ಟಬಲ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇಷ್ಟೇ LXiಯಲ್ಲಿ. ಓನರ್ ಬಂದುಬಿಟ್ಟು ಇದು ಸಿಂಗಲ್ ಓನರ್ ಇದೆ. ಕಿಲೋಮೀಟರ್ ಹೇಳಿದ್ನಲ್ಲ 33,000 ಓಡಿರೋದು. FC ನಿಮಗೆ ಈ ಇಯರಲ್ಲಿ ಬರುತ್ತೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ ಪ್ರೆಸೆಂಟು. ಟೈರ್ ಕಂಡೀಷನ್ ಎಲ್ಲ ನೋಡ್ಕೋಬೋದು. ಆಲ್ಟೋ LXi 2009 ಮಾಡೆಲ್ ಇರೋದು. ಸಿಂಗಲ್ ಓನರು. 33,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಪ್ರೈಸ್ ಇದು 2,10,000 ಕೋಟ್ ಮಾಡ್ತಿದ್ದಾರೆ. ಅದರಲ್ಲೂ ಪ್ರೈಸ್ ಕಡಿಮೆ ಆಗುತ್ತೆ. ಪ್ರೈಸ್ ಜಾಸ್ತಿ ಅಂತ ಮಾತ್ರ ಅನ್ಬೇಡಿ. ಅದರಲ್ಲಿ ಪ್ರೈಸ್ ಕಡಿಮೆ ಆಗುತ್ತೆ. ಫಸ್ಟ್ ನೀವು ಬಂದುಬಿಟ್ಟು ಗಾಡಿ ನೋಡ್ಕೋಬೇಕು. ಗಾಡಿ ಚೆನ್ನಾಗಿದ್ರೆ ಒಂದು ಆಫರ್ ಕೊಡಿ, ಪ್ರೈಸ್ ಮಾತಾಡೋಣ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ಡೀಸೆಲ್ ವೇರಿಯಂಟ್. ಇದು ಬಂದುಬಿಟ್ಟು 2012 ಮಾಡೆಲ್ ಇರೋದು. ಸೆಕೆಂಡ್ ಓನರು. ಕಿಲೋಮೀಟರ್ ಇದು ಡ್ರೈವೇನ್ ಆಗಿರೋದು 1,12,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ರೆಕಾರ್ಡೆಡ್ ಓಡಿರೋದು. ಇಂಟೀರಿಯರ್ ಫೀಚರ್ಸು AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಇದರಲ್ಲಿ. ಡೀಸಲು 1.4 ಲೀಟರ್ ಇಂಜನ್ ಬರೋದು ಇದರಲ್ಲಿ ರಿವರ್ಸ್ ಸೆನ್ಸರ್ ಸಮೇತ ಇದೆ ನಿಮಗೆ. ಇದರಲ್ಲಿ ಪ್ರೈಸ್ ಕೋಟ್ ಮಾಡ್ತಿರೋದು 2,60,000 ಕೋಟ್ ಮಾಡ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ ನೋಡ್ತಾ ಇದ್ದೀರಲ್ಲ, ಇದು ಇನ್ನೊಂದು ಸಲ ಡೀಟೇಲ್ಸ್ ಹೇಳ್ತೀನಿ. ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ 1.4 ಇರೋದು. ಮಾಡೆಲ್ ಬಂದುಬಿಟ್ಟು 2012 ಮಾಡೆಲ್ ಇದೆ. ಓನರ್ ನಿಮಗೆ ಸೆಕೆಂಡ್ ಓನರ್ ಇರೋದು. ಡೀಸಲು. ಕಿಲೋಮೀಟರ್ ಡ್ರೈವೇನ್ ಆಗಿರೋದು 1,12,000 ಕಿಲೋಮೀಟರ್ ಓಡಿದೆ. ಪ್ರೈಸ್ 2,60,000 ಕೋಟ್ ಮಾಡಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಡಿಕ್ಕಿ ಸ್ಪೇಸು, ಸ್ಟೆಫ್ನಿ ಎಲ್ಲ ನೋಡಿದ್ದೀರಲ್ಲ. ಗಾಡಿ ಚೆನ್ನಾಗಿದೆ. ಒಂದ್ಸಲ ಬಂದುಬಿಟ್ಟು ಟೆಸ್ಟ್ ಡ್ರೈವ್ ತೊಗೊಳ್ಳಿ, ಗಾಡಿ ಚೆಕ್ ಮಾಡ್ಕೊಳ್ಳಿ. ಪ್ರೈಸಿಂಗ್ ಅಂತೂ ನೆಗೋಷಿಯಬಲ್ ಆಗುತ್ತೆ. ಈ ವೆಹಿಕಲ್ಗೆ ಬೇಕಾದ್ರೆ ಲೋನು ಟ್ರೈ ಮಾಡ್ಬೋದು ನಾವು. ನಿಮ್ಮ ಪ್ರೊಫೈಲ್ ಹೆಂಗಿದೆ ಒಂದ್ಸಲ ಚೆಕ್ ಮಾಡ್ತೀವಿ. ಲೋನ್ ಬೇಕಾದರೆ ಲೋನ್ ಟ್ರೈ ಮಾಡ್ಬೋದು, ಇಲ್ಲ ಕ್ಯಾಶಲ್ಲೂ ತೊಗೊಂಡೋಗ್ಬೋದು. 2,60 ಹೇಳ್ತಿರೋದು. ಅದರಲ್ಲಿ ಪ್ರೈಸ್ ಕಡಿಮೆ ಆಗುತ್ತೆ. ಬಂದುಬಿಟ್ಟು ಒಂದ್ಸಲ ಗಾಡಿ ಚೆಕ್ ಮಾಡ್ಕೊಳ್ಳಿ. ಫೇಸ್ಟಲ್ಲೂ ನನ್ನ ಹತ್ರ 2 ಆಪ್ಷನ್ ಇದೆ. ಕ್ಯಾಟ್ಲಾಗ್ ಒಂದ್ಸಲ ನೋಡ್ಕೋಬೋದು ನೀವು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರೋವಂಥದ್ದು ರೆನಾಲ್ಟೋ ಫ್ಲೂಯೆನ್ಸ್ ಬಂದುಬಿಟ್ಟು ಡೀಸೆಲ್ ಇದೆ. 2014 ಮಾಡೆಲ್ ಇರೋದು. ಸೆಕೆಂಡ್ ಓನರ್ ಇರೋದು ಇದು ಗಾಡಿ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದರಲ್ಲಿ 95,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಓಡಿಸಿರೋದು 95,000 ಓಡಿಸಿದ್ದಾರೆ ಗಾಡಿ. ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೇರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ವಿತ್ ಏರ್ ಬ್ಯಾಗ್, ABS, ರಿವರ್ಸ್ ಕ್ಯಾಮ್ರಾ. ಫುಲ್ಲಿ ಲೋಡೆಡ್ ವೆಹಿಕಲ್, ಫುಲ್ಲಿ ಟಾಪ್ ಎಂಡ್ ಅಂತ ಹೇಳ್ಬೋದು. ಎಲ್ಲ ಫೀಚರ್ಸ್ ಇದೆ. ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಸೀಟ್ ಅಡ್ಜಸ್ಟಮೆಂಟ್ ಇದೆ. ಗಾಡಿ ಅಂತ ತುಂಬ ಚೆನ್ನಾಗಿದೆ. ಪ್ರೈಸ್ ಇದ್ರದ್ದು 4,70,000 ಕೋಟ್ ಮಾಡ್ತಿರೋದು. ಪ್ರೈಸಲ್ಲಿ ಕಡಿಮೆ ಆಗುತ್ತೆ. ಪ್ರೈಸ್ ಅಂತೂ ನೀವು ಬಂದುಬಿಟ್ಟು ಗಾಡಿ ನೋಡಿ ಒಂದು ಆಫರ್ ಹೇಳಿ ಮುಂದೆ ಕುತ್ಕೊಂಡು ಮಾತಾಡಿದಾಗ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಮಾಡಿಸಿ ಕೊಡ್ತೀನಿ. ಫಸ್ಟ್ ನೀವು ಬಂದುಬಿಟ್ಟು ಗಾಡಿ ನೋಡ್ಕೋಬೇಕು, ಗಾಡಿ ಇಷ್ಟ ಆಗಬೇಕು, ಆಮೇಲೆ ಪ್ರೈಸ್ ಎಲ್ಲ ಮಾತಾಡೋಣ.
ಇದ್ರದ್ದು ಡಿಕ್ಕಿ ಸ್ಪೇಸು ಸ್ಟೆಫ್ನಿ ಎಲ್ಲ ನೋಡ್ಕೋಬೋದು. ಸ್ಟೆಫ್ನಿ ಎಲ್ಲ ಇದೆ. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲು, ಸರ್ಟಿಫೈಡ್ ಆಗಿದೆ. ನಾವು ಚೆಕ್ ಮಾಡಿನೇ ತೊಗೊತೀವಿ. ನಿಮಗೇನಾದ್ರೂ ಹಂಗೆ ಡೌಟ್ ಇದೆ ಅಂದರೆ ನಿಮ್ಮ ಮೆಕ್ಯಾನಿಕ್ ಒಂದು ಸಲ ತೊಗೊಂಡೋಗಿ ನಿಮ್ಮ ಮೆಕ್ಯಾನಿಕ್ ಹತ್ರನೂ ನೀವು ಚೆಕ್ ಮಾಡಿಸ್ಕೋಬೋದು, ಇಲ್ಲ ಶೋರೂಮ್ಗೆ ತೊಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು. ಫುಲ್ ಲಕ್ಸರಿ ವೆಹಿಕಲ್ ಅಂತ ಹೇಳ್ಬೋದು. ಮಾಡೆಲ್ ಬಂದುಬಿಟ್ಟು 14 ಮಾಡೆಲ್ ಇದೆ. ಪ್ರೈಸು 4,70,000 ಹೇಳ್ತಿರೋದು. ಗಾಡಿ ಅಂತೂ ಚೆನ್ನಾಗಿದೆ, ಒಂದು ಸಲ ವಿಸಿಟ್ ಮಾಡಿ. ಪ್ರೈಸಿಂಗಲ್ಲೂ ಮಾಡಿಸಿಕೊಡ್ತೀನಿ. ರೆನಾಲ್ಟ್ ಫ್ಲೂಯೆನ್ಸು 14 ಮಾಡೆಲ್ ಡೀಸಲ್ ಗಾಡಿ ನೋಡಿದ್ರಲ್ಲೇ ಹೆಂಗಿದೆ ಅಂತ ರೈಟ್ ರೌಂಡು. ನೆಕ್ಸ್ಟಲ್ಲಿ ನೀವು ನೋಡ್ತಾ ಇರೋದು ಟೊಯೋಟಾ ಕರೋಲಾ ಆಲ್ಟೀಸು ಇದು 9 ಮಾಡೆಲ್ ಇದೆ, ಪೆಟ್ರೋಲು. 9 ಮಾಡಲು. ಓನರ್ ಬಂದುಬಿಟ್ಟು ಸೆಕೆಂಡ್ ಓನರ್ ಇರೋದು. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದರಲ್ಲಿ 86,000 ಕಿಲೋಮೀಟರ್ ಡ್ರೈವನ್ ಆಗಿರೋದು. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ವಿತ್ ಏರ್ ಬ್ಯಾಗ್ಸ್ ಬರುತ್ತೆ. ಇದರಲ್ಲಿ 2 ಏರ್ ಬ್ಯಾಗ್ ಬರುತ್ತೆ. ಕರೋಲಾ ಆಲ್ಟೀಸ್ ನೋಡ್ತಾ ಇದ್ದೀರಲ್ಲ, ಗಾಡಿ ಅಂತೂ ತುಂಬ ಚೆನ್ನಾಗಿದೆ, ವೈಟ್ ಕಲರು. ಪ್ರೈಸ್ ಇದ್ರದ್ದು 3,60,000 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 2009 ಮಾಡೆಲ್ ಕರೋಲಾ ಆಲ್ಟೀಸು ಗಾಡಿ ಚೆಕ್ ಮಾಡ್ಕೋಬೋದು ನೀವು. ಇಂಜನ್ ವೈಸ್ ಎಲ್ಲ ನಾವು ಚೆಕ್ ಮಾಡಿ ತೊಗೊತೀವಿ. 1.8 G ವರ್ಷನ್ ಬರುತ್ತೆ ಇದು. ಡಿಕ್ಕಿ ಸ್ಪೇಸ್ ನೋಡ್ತಿದ್ದೀರಲ್ಲ, ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಗಾಡಿ ವಿಡಿಯೋ ನಾನು ಎಲ್ಲ ವೆಹಿಕಲ್ದು ಹಿಂಗೆ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ. ಇನ್ನೂ ಬಾನೆಟ್ ಓಪನ್ ಮಾಡಿ ಇಂಜನ್ ಗ್ರೂಮ್ ತೋರಿಸಿ ಅಂದರೆ ನೆಕ್ಸ್ಟ್ ವೀಡಿಯೋನಲ್ಲೂ ಅದನ್ನು ಮಾಡ್ತೀನಿ, ಇಲ್ಲ ಶಾರ್ಟ್ಸ್ ವೀಡಿಯೋನಲ್ಲೂ ಪೂರ್ತಿ ಇಂಜನ್ ಗ್ರೂಮ್ ಸಮೇತ ನಾನು ಹಾಕ್ತೀನಿ. ಒಂದ್ಸಲ ಅದನ್ನು ಅಪ್ಡೇಟ್ ನೋಡ್ಕೊಳ್ಳಿ. ಈ ವೆಹಿಕಲ್ ಡೀಟೇಲ್ಸ್ ಇನ್ನೊಂದ್ಸಲ ಹೇಳ್ತೀನಿ. 9 ಮಾಡೆಲ್, ಸೆಕೆಂಡ್ ಓನರು, ಪೆಟ್ರೋಲು, 86 ಓಡಿದೆ. ಪ್ರೈಸು 360 ಕೋಟ್ ಮಾಡಿರೋದು, ಅದರಲ್ಲೂ ಪ್ರೈಸ್ ಕಡಿಮೆ ಆಗುತ್ತೆ ನಿಮಗೆ. ನೆಕ್ಸ್ಟಲ್ಲಿ ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ ಶಿಫ್ಟ್ VDI 14 ಮಾಡೆಲ್ ಇರೋದು. ಸಿಂಗಲ್ ಓನರ್ ಇದೆ ಇದು. 90,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಇಂಟೀರಿಯರಲ್ಲಿ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಶಿಫ್ಟ್ VDI ಸಿಂಗಲ್ ಓನರು, 90,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಪ್ರೈಸ್ ಇದ್ರದ್ದು 4,90,000 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. ಇಂಟೀರಿಯರ್ ಎಲ್ಲ ನೋಡ್ತಿದ್ದೀರಲ್ಲ, ಔಟ್ಲುಕ್ ಎಲ್ಲ ನೋಡ್ಕೋಬೋದು ನೀವು. ಡಿಕ್ಕಿ ಸ್ಪೇಸ್ ನೋಡ್ಕೋಬೋದು. ಕ್ಲಿಯರಾಗಿ ವೀಡಿಯೋನಲ್ಲೇ ತೋರಿಸ್ತಾ ಇದ್ದೀನಿ ಕಾರ್ ಹೆಂಗಿದೆ ಅಂತ. ಇಂಟೀರಿಯರ್ ಆಗಿರಲಿ, ಸೀಟ್ ಆಗಿರಲಿ, ಸ್ಟೆಫ್ನಿ ಎಲ್ಲನೂ ತೋರಿಸ್ತೀನಿ. ನಿಮ್ಗಿನ್ನೂ ಏನಾದರೂ ಡೌಟ್ ಇದೆ ಅಂದರೆ ಒಂದು ಸಲ ಡೈರೆಕ್ಟಾಗಿ ಬಂದಾಗ ನೋಡ್ಬೋದು. ನಮ್ಮ ಹತ್ರ ಗಾಡಿಗಳಂತೂ ತುಂಬ ಚೆನ್ನಾಗಿರುತ್ತೆ, ನಿಮಗೇನು ಇದು ಪ್ರಾಬ್ಲಮ್ ಏನು ಇರೋದಿಲ್ಲ. ಬೇಕಾದರೆ ಒಂದು ಜನರಲ್ ಸರ್ವಿಸ್ ಮಾಡಿಸ್ಕೋಬೋದು ಅಷ್ಟೇ. ಮೇಜರ್ ವರ್ಕ್ ಇರೋವಂಥ ವೆಹಿಕಲ್ ತೊಗೊಳ್ಳೋದಿಲ್ಲ ನಾವು. ನಿಮ್ಮ ಮೆಕ್ಯಾನಿಕ್ ಒಂದು ಸಲ ಚೆಕ್ ಮಾಡಿನೇ ತೊಗೋಬೋದು ನೀವು. ಈ ವಿಡಿಯೋನಲ್ಲಿ ನೋಡ್ಕೊಂಬರೋರಿಗೆ ಟ್ರಾನ್ಸ್ಫರ್ ಚಾರ್ಜಸ್ ಏನೂ ಇರೋದಿಲ್ಲ. ಶಿಫ್ಟ್ VDI 14 ಮಾಡೆಲ್ ಸಿಂಗಲ್ ಓನರ್ ಇದೆ. ಇಂಟ್ರೆಸ್ಟೆಡ್ ಇರೋರು ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ, ನಂಬರ್ಗೆ ಕಾಲ್ ಮಾಡಿ. ನೆಕ್ಸ್ಟನ್ನೇ ನೀವು ನೋಡ್ತಿರೋದು ಹೋಂಡಾ ಸಿಟಿ ಇದು 2009 ಮಾಡೆಲ್ ಇದೆ. EMT ಸಿಂಗಲ್ ಓನರು, ನ್ಯೂ ಶೇಪ್ ಇರೋದು. 9 ಸಿಂಗಲ್ ಓನರ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 53,000 ಓಡಿದೆ. ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಡಿಸ್ಪ್ಲೇ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರು. ನೋಡ್ತಾ ಇದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. ಇಂಟೀರಿಯರ್ ಅಂತೂ ತುಂಬ ಚೆನ್ನಾಗಿದೆ, ಗಾಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಔಟ್ಲುಕ್ ಆಗಿರಲಿ, ಏನು ಪೇಂಟ್ ಆ ಥರ ಏನೂ ಇಲ್ಲ, ಒರಿಜಿನಲ್ ಪೇಂಟಲ್ಲಿದೆ. ನಿಮಗೆ ಗಾಡಿ ಡೈರೆಕ್ಟಾಗಿ ನೋಡಿದ್ರೇ ಗೊತ್ತಾಗುತ್ತೆ. ಇಂಜನ್ ಕಂಡೀಷನ್ ಸಮೇತ ಚೆನ್ನಾಗಿದೆ, ನಾವು ಚೆಕ್ ಮಾಡಿನೇ ತೊಗೊಂಡಿದ್ದೀವಿ. 9 ಸಿಂಗಲ್ ಓನರು, 53,000 ಅಷ್ಟೇ ಓಡಿದೆ. ಇನ್ಸೂರೆನ್ಸ್ ಎಲ್ಲನೂ ರನ್ನಿಂಗ್ ಇದೆ. ಇದರಲ್ಲಿ ಪ್ರೈಸು 320 ಕೋಟ್ ಮಾಡ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 3,20,000 ಪ್ರೈಸ್ ಹೇಳ್ತಿರೋದು. ಹೋಂಡಾ ಸಿಟಿ 53,000 ಓಡಿರೋದು, ಅದರಲ್ಲೂ ಪ್ರೈಸ್ ಕಡಿಮೆ ಆಗುತ್ತೆ ನಿಮಗೆ. ಸ್ಟೆಫ್ನಿ ಡಿಕ್ಕಿ ಸ್ಪೇಸು ನೋಡಿದ್ದೀರಲ್ಲ, ಗಾಡಿ ಅಂತೂ ತುಂಬ ಚೆನ್ನಾಗಿದೆ, ಒಂದು ಸಲ ವಿಸಿಟ್ ಮಾಡಿ. ಸಿಟಿಯಲ್ಲೂ ನಿಮಗೆ 3 ಆಪ್ಷನ್ ಇದೆ, ನಮ್ಮ ಹತ್ರ 3 to 4 ಆಪ್ಷನ್ ಇದೆ. ಡೈರೆಕ್ಟಾಗಿ ಬಂದರೆ ನೀವು ನೋಡ್ಬೋದು, ಇಲ್ಲ ಕ್ಯಾಟ್ಲಾಗಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಅಪ್ಡೇಟ್ ಇರುತ್ತೆ. ಬಾಡಿ ರೈಟ್ ರೌಂಡ್ ನೋಡಿದ್ದೀರಲ್ಲ, ಇಂಟ್ರೆಸ್ಟೆಡ್ ಇರೋರು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ಲ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಯಾವ ವೆಹಿಕಲ್ ನೋಡಿದ್ದೀರಂತ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ. ನಾನು ವಾಟ್ಸಪ್ಪಲ್ಲಿ ನಿಮಗೆ ರಿಪ್ಲೈ ಕೊಡ್ತೀನಿ. ಫೋನ್ ರಿಸೀವ್ ಆಗಿಲ್ಲ ಅಂದರೆ ನೀವು ವಾಟ್ಸಪ್ ಮಾಡ್ಬೋದು. ನೆಕ್ಸ್ಟಲ್ಲಿ ನೀವು ನೋಡ್ತಾ ಇರೋದು ಚೆವರ್ಲೆಟ್ ಸ್ಪಾರ್ಕ್ ಇದು 2011 ಮಾಡೆಲ್ ಇರೋದು. LS ಸಿಂಗಲ್ ಓನರ್ ಇದೆ, ಪೆಟ್ರೋಲು. ಇಂಟೀರಿಯರಲ್ಲಿ ನಿಮಗೆ LS AC, ಪವರ್ ಸ್ಟೀರಿಂಗು, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಪವರ್ ವಿಂಡೋಸ್ ನಿಮಗೆ ಫ್ರಂಟಲ್ಲಿ ಬರುತ್ತೆ, ಬ್ಯಾಕ್ ಸೈಡ್ ನಿಮಗೆ ಮ್ಯಾನ್ಯುವಲ್ ಇರುತ್ತೆ. LS ಅಲ್ಲಿ ಮಿಡ್ ವೇರಿಯಂಟ್ ಇದು ಡ್ರಿವೆನ್ ಆಗಿರೋದು.
73,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಪ್ರೈಸು 1,90,000 ಕೋಟ್ ಮಾಡ್ತಿದ್ದಾರೆ. ಪ್ರೈಸ್ ಅದರಲ್ಲೂ ಕಡಿಮೆ ಆಗುತ್ತೆ ನಿಮಗೆ. ನೋಡ್ತಾ ಇದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. ಗಾಡಿ ಸ್ಪಾರ್ಕಲ್ಲೂ ನನ್ನ ಹತ್ರ 2 ಆಪ್ಷನ್ ಇದೆ. ಒಂದೊಂದು ಬ್ರ್ಯಾಂಡಲ್ಲಿ ನಿಮಗೆ 2-3 ಆಪ್ಷನ್ ಇರುತ್ತೆ ನಮ್ಮ ಹತ್ರ. ಪ್ಲಸ್ ನಿಮಗೆ ಲೋ ಪ್ರೈಸಲ್ಲೇ ಸಿಗುತ್ತೆ. ಪ್ರೈಸು ಇವಾಗ ವಿಡಿಯೋನಲ್ಲಿ ಹೇಳೋದು, ಡೈರೆಕ್ಟಾಗಿ ಬಂದರೆ ನೆಗೋಷಿಯೇಷನ್ ಇದೆ ನಮ್ಮ ಹತ್ರ. ಡಿಕ್ಕಿ ಸ್ಪೇಸು ಸ್ಟೆಪ್ನಿ ಎಲ್ಲನೂ ನೋಡ್ಕೋಬೋದು ನೀವು. ಇದು ಡೀಟೇಲ್ಸ್ ಇನ್ನೊಂದ್ಸಲ ಹೇಳ್ತೀನಿ. 2011 ಮಾಡಲ್, ಸಿಂಗಲ್ ಓನರು, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 73,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಪ್ರೈಸ್ ಬಂದುಬಿಟ್ಟು 1,90,000 ಪ್ರೈಸ್ ಹಾಕಿರೋದು. ನೆಗೋಷಿಯಬಲ್ ಆಗುತ್ತೆ. ನೀವು ಬೈ 4 ಆಗಿ ಬರಬೇಕಾದ್ರೆ ಒಂದು ಸಲ ಕಾಲ್ ಮಾಡಿ ವೆಹಿಕಲ್ ಅವೈಲಬಲ್ ಇದೆಯಾ ಇಲ್ಲ ಅಂತ. ಯಾಕಂದರೆ ನಾನು ವಿಡಿಯೋ ಯಾವತ್ತೋ ಹಾಕಿರ್ತೀನಿ, ನೀವು ಯಾವತ್ತೋ ನೋಡಿರ್ತೀರ, ಅಷ್ಟೊತ್ತಿಗೆ ವೆಹಿಕಲ್ ಸೇಲ್ ಆಗಿರುತ್ತೆ. ಒಂದು ಸಲ ಬಿಫೋರ್ ಆಗಿ ಕಾಲ್ ಮಾಡ್ಕೊಂಬನ್ನಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಶಿಫ್ಟ್ ಡಿಸೈರು LDA 2013 ಮಾಡಲ್ ಇದೆ. ಇದು ಸಿಂಗಲ್ ಓನರು. ಇನ್ಸೂರೆನ್ಸ್ ಬಂದುಬಿಟ್ಟು ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಕಿಲೋಮೀಟರ್ ಡ್ರೈವೇನ್ ಆಗಿರೋದು 90,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. LDA ಗಾಡಿ ಅಂತ ತುಂಬ ಚೆನ್ನಾಗಿದೆ. ಡೀಸಲು ಕಲರ್ ಆಪ್ಷನ್ ನೋಡ್ಬೋದು. ಕಲರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. ಪ್ರೈಸ್ ಬಂದುಬಿಟ್ಟು ಇದು 4,40,000 ಹೇಳ್ತಿದ್ದಾರೆ. ಪ್ರೈಸ್ 4,40,000 ಕೋಟ್ ಮಾಡ್ತಿರೋದು. ಅದು ಪ್ರೈಸ್ ಕಡಿಮೆ ಆಗುತ್ತೆ. ಲೋನ್ ಬೇಕಾದರೆ ಲೋನ್ ಹಾಕ್ಸಿ ಕೊಡ್ತೀನಿ. ಇಂಟ್ರೆಸ್ಟೆಡ್ ಇರೋರು ಕಾಲ್ ಮಾಡಿ. ಶಿಫ್ಟ್ ಡಿಸೈರು LDA ಗಾಡಿ. ಡಿಕ್ಕಿ ಸ್ಪೇಸ್ ನೋಡ್ತಾ ಇರ್ಬೋದು ನೀವು. ಡಿಕ್ಕಿ ಸ್ಪೇಸು ಸ್ಟೆಪ್ನಿ ಎಲ್ಲನೂ ಇದೆ. ನಿಮಗೆ ಟೆಸ್ಟ್ ಡ್ರೈವ್ ಆಪ್ಷನ್ ಇದೆ. ಮೆಕ್ಯಾನಿಕ್ ಹತ್ರ ತೊಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು. ಶೋರೂಮ್ಗೆ ತೊಗೊಂಡೋಗಿ ಚೆಕ್ ಮಾಡಿಸ್ಕೋಬೋದು. ನಾವು ಇನ್ಸ್ಪೆಕ್ಷನ್ ಮಾಡಿ ವಾರಂಟಿ ಸ್ಟಿಕ್ಕರ್ ಸಮೇತ ಹಾಕಿರ್ತೀವಿ. ನೀವು ಬರೋ ಅಷ್ಟರಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿ ವಾರಂಟಿ ಸ್ಟಿಕ್ಕರು ಹಾಕಿರ್ತೀವಿ. 1 ಇಯರ್ ನಿಮಗೆ ಇಂಜನು, ಗೇರ್ ಬಾಕ್ಸು, ಕ್ಲಚ್ಚು ವಾರಂಟಿನೇ ಸಿಗುತ್ತೆ. ಇದ್ರ ಟೈರ್ ಕಂಡೀಷನ್ ಚೆನ್ನಾಗಿದೆ ನಿಮಗೆ. ನೋಡಿದ್ದೀರಲ್ಲ ಗಾಡಿ ಹೆಂಗಿದೆ ಅಂತ. ಗಾಡಿ ಅಂತೂ ಸೂಪರ್ ಇದೆ. ರನ್ನಿಂಗೂ ಹಂಗೆ ಇದೆ. ನೆಕ್ಸ್ಟಲ್ಲಿ ನೀವು ನೋಡ್ತಾ ಇರೋದು ಹುಂಡೈ ಗೆಟ್ಸ್ ಪ್ರೈಮು ಪೆಟ್ರೋಲ್ ಇದೆ. 2010 ಮಾಡಲು, ಸಿಂಗಲ್ ಓನರ್ ಇರೋದು. ಕಿಲೋಮೀಟರ್ ಡ್ರೈವೇನ್ ಆಗಿರೋದು 75,000 ಕಿಲೋಮೀಟರ್ ಡ್ರೈವೇನ್ ಆಗಿರೋದು. ಇದು ಇನ್ಸೂರೆನ್ಸ್ ಬಂದುಬಿಟ್ಟು ರನ್ನಿಂಗ್ ಇದೆ ನಿಮಗೆ. ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ. ಗೆಟ್ಸ್ ಪ್ರೈಮ್ ನಿಮಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಪೆಟ್ರೋಲು ಗೆಟ್ಸಲ್ಲಿ GLS ಅಂತ ಬರೋ ಸ್ವಲ್ಪ ನಿಮಗೆ ಮೈಲೇಜ್ ಕಡಿಮೆ. ಗೆಟ್ಸ್ ಪ್ರೈಮ್ ಬಂದುಬಿಟ್ಟು ತುಂಬ ಜನ ನೋಡ್ತಾ ಇರ್ತಾರೆ. ಸ್ಮಾಲ್ ವೆಹಿಕಲು. ಗಾಡಿ ಅಂತೂ ಲುಕ್ಕು ಚೆನ್ನಾಗಿದೆ. ಇಂಟೀರಿಯಲ್ ಚೆನ್ನಾಗಿದೆ. ಸಿಂಗಲ್ ಹ್ಯಾಂಡ್ ಯೂಸ್ ಆಗಿರೋದು. ಬರೀ 75,000 ಕಿಲೋಮೀಟರ್ ಅಷ್ಟೇ ಓಡಿರೋದು ರಿಕಾರ್ಡೆಡು. ನಿಮಗೆ ಪ್ರೈಸ್ ಇದ್ರು 2,25,000 ಕೋಟ್ ಮಾಡ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ನೆಗೋಷಿಯೇಷನ್ ಇದೆ. ಗಾಡಿ ಇಂಟ್ರೆಸ್ಟೆಡ್ ಇರೋರು ಕಾಲ್ ಮಾಡ್ಕೊಂಬನ್ನಿ. ಇಲ್ಲ ಫೋಟೋಸ್ ಬೇಕಂದ್ರೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಫೋಟೋಸ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ನೆಕ್ಸ್ಟಲ್ಲಿ ನೀವು ನೋಡ್ತಾ ಇರೋದು ಇನ್ನೊಂದು ಸ್ಪಾರ್ಕು. ಇದು 2010 ಮಾಡಲ್ ಇದೆ. ಸೆಕೆಂಡ್ ಓನರು. ಇದರಲ್ಲಿ ಪೆಟ್ರೋಲ್ ವಿತ್ LPG ಇದೆ. ನಿಮಗೆ LPGನೂ ಇರುತ್ತೆ, ಪೆಟ್ರೋಲು ಎರಡೂ ಇದೆ. ಟೈರ್ಸು ಚೆನ್ನಾಗಿದೆ. ವೇರಿಯಂಟ್ ಇದು LS ಇರೋದು. ಸೇಮ್ LS ವೇರಿಯಂಟೇ. ಪೆಟ್ರೋಲ್ ವಿತ್ LPG ಆಪ್ಷನ್ ಇರೋದು. ಸೆಕೆಂಡ್ ಓನರು. 69,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗು, ಇದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಪವರ್ ವಿಂಡೋಸು ಫ್ರಂಟಲ್ಲಿರುತ್ತೆ ನಿಮಗೆ. ಗಾಡಿ ಚೆನ್ನಾಗಿದೆ. ಸ್ಮಾಲ್ ವೆಹಿಕಲ್ಲು. LPGಯಲ್ಲಿ ನೋಡೋರು ಇದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಪ್ರೈಸ್ ಇದು 1,90,000 ಕೋಟ್ ಮಾಡ್ತಿದ್ದಾರೆ. ಪ್ರೈಸ್ ಅದರಲ್ಲೂ ಪ್ರೈಸ್ ಕಡಿಮೆ ಆಗುತ್ತೆ. ಗಾಡಿ ಚೆನ್ನಾಗಿದೆ. ಒಂದು ಸಲ ವಿಸಿಟ್ ಮಾಡಿ ಟೆಸ್ಟ್ ಶೋ ತೊಗೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಒಂದು ಬೆಸ್ಟ್ ಆಫರ್ ಬಂದುಬಿಟ್ಟು ನೋಡಿ ಒಂದು ಆಫರ್ ಕೊಡಿ. ಫೋನಲ್ಲಿ ಎಲ್ಲ ಆಗಲ್ಲ ಬಿಸ್ನೆಸ್ ಮಾತಾಡಿದರೆ. ಡೈರೆಕ್ಟಾಗಿ ಬಂದು ಗಾಡಿ ನೋಡಿಕೊಂಡು ಒಂದು ಬೆಸ್ಟ್ ಆಫರ್ ಕೊಡಿ, ಡೀಲ್ ಕ್ಲೋಸ್ ಮಾಡೋಣ. ನೋಡಿದಿರಲ್ಲ ಗಾಡಿನಲ್ಲಿ ಸ್ಕ್ರಾಚಸ್ ಬ್ರ್ಯಾಂಡ್ ನ್ಯೂ ಥರ ಕಾಣ್ತಾ ಇದೆ ಗಾಡಿ ಲುಕ್ ಅಂತೂ. ನೆಕ್ಸ್ಟ್ ನೋಡ್ತಾ ಇರೋದು ರೆನಾಲ್ಟ್ ಪಲ್ಸ್ ಇದು 2014 ಮಾಡಲ್ ಇದೆ. 2013 ಮಾಡಲ್ ಇರೋದು. ಸಿಂಗಲ್ ಓನರು. 56,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇದು ಫ್ಯೂಲ್ ಬಂದುಬಿಟ್ಟು ಡೀಸೆಲ್ ಇರೋದು. 14 ಮಾಡಲ್ ಪಲ್ಸ್. ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಇದೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇರುತ್ತೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 2014 ಮಾಡಲ್, ಸಿಂಗಲ್ ಓನರು. 56,000 ಕಿಲೋಮೀಟರ್ ಡ್ರೈವೇನ್ ಆಗಿದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪ್ರೈಸ್ ಬಂದುಬಿಟ್ಟು 3,40,000 ಹೇಳ್ತವ್ರೆ. ಅದರಲ್ಲೂ ಪ್ರೈಸ್ ನಿಮಗೆ ಕಡಿಮೆ ಆಗುತ್ತೆ. ರೈಟ್ ರೌಂಡ್ ನೋಡಿದ್ದೀರಲ್ಲ ಗಾಡಿ ತುಂಬ ಚೆನ್ನಾಗಿದೆ. 340
ಹೇಳ್ತಿರೋದು 14 ಮಾಡೆಲ್ ಪಲ್ಸು ಡೀಸೆಲ್ ವೆಹಿಕಲು. ಯಾರಾದರೂ ಇಂಟ್ರೆಸ್ಟೆಡ್ ಇರೋರು ಕಾಲ್ ಮಾಡಿ, ಫೋಟೋಸು ಡೀಟೇಲ್ಸ್ ಬೇಕಾದರೆ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಮಾರುತಿ ಸುಜುಕಿ SX4 ZDI ಫುಲ್ಲಿ ಲೋಡೆಡ್ ವೆಹಿಕಲ್, ಟಾಪ್ ಎಂಡು ಡೀಸೆಲ್, 2013 ಮಾಡೆಲ್ ಇದೆ, ಸೆಕೆಂಡ್ ಓನರು, 90,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಇದು ಫುಲ್ಲಿ ಲೋಡೆಡ್ ವೆಹಿಕಲ್ಲು. ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಪ್ಲಸ್ ನಿಮಗೆ ಏರ್ ಬ್ಯಾಗ್ಸ್ ಬರುತ್ತೆ, ಇದರಲ್ಲಿ 2 ಏರ್ ಬ್ಯಾಗು. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ಲು, ವೈಟ್ ಕಲರಲ್ಲಿದೆ. ಪ್ರೈಸ್ ಇದು 4 ಲ್ಯಾಕ್ ಕೋಟ್ ಮಾಡ್ತಿರೋದು, ನೆಗೋಷಿಯಬಲ್ ಆಗುತ್ತೆ. 4 ಲಕ್ಷ ಕೋಟ್ ಮಾಡ್ತಿರೋದು. 13 ಮಾಡೆಲ್ SX4 ZDI ಟಾಪ್ ಎಂಡ್ ವೆಹಿಕಲ್ಲು. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಬಂದುಬಿಟ್ಟು ಗಾಡಿ ನೋಡ್ಕೊಳ್ಳಿ. SX4ರಲ್ಲಿ ನಿಮ್ಗೆ 2 ಆಪ್ಷನ್ ಇದೆ, ಈ ವೀಕಲ್ಲೇ ಬರುತ್ತೆ. ಇವಾಗ ಒಂದು ಇರೋದು ನಾನು ವಿಡಿಯೋ ಮಾಡಿದ್ದೀನಿ, ನೆಕ್ಸ್ಟ್ ಅದೂ ಸ್ಟಾಕ್ ಬಂದಿದ ತಕ್ಷಣ ಅಪ್ಡೇಟ್ ಕೊಡ್ತೀನಿ. ನೋಡಿದಿರಲ್ಲ ಹೆಂಗಿದೆ ಅಂತ. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. 4 ಲಕ್ಷ ಹೇಳ್ತಿರೋದು. 13 ಮಾಡೆಲ್ ZDI, 90,000 ಓಡಿದೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡ್ಕೊಂಬರ್ಬೋದು ಬಿಫೋರ್ ಆಗಿ ಒಂದು ಸಲ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಹೋಂಡಾ ಸಿಟಿ ZX, ಇದು 10th ಆ್ಯನಿವರ್ಸರಿ ಎಡಿಷನು ಗಾಡಿ. ಇದು 2008 ಮಾಡೆಲ್ ಇದೆ, ಸಿಂಗಲ್ ಓನರು, 95,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಇದರಲ್ಲಿ. ಇಂಟೀರಿಯರು ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಪ್ಲಸ್ ಏರ್ ಬ್ಯಾಗ್ ಬರುತ್ತೆ, ABS, ಅಲೋ ವೀಲ್ಸು, ಫುಲ್ಲಿ ಲೋಡೆಡ್ ವೆಹಿಕಲ್, ಟಾಪ್ ಎಂಡ್ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ನೀಟಾಗಿ ಮೇಂಟೈನ್ ಮಾಡಿದರೆ. ಪ್ರೈಸು ನಿಮಗೆ 2,70,000 ಕೋಟ್ ಮಾಡಿರೋದು, ನೆಗೋಷಿಯಬಲ್ ಆಗುತ್ತೆ. 8 ಮಾಡೆಲ್ ಸಿಂಗಲ್ ಓನರ್. ಇದರಲ್ಲಿ ನಿಮಗೆ ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಸಿ ಕೊಡ್ತಾ ಇರೋದು. FC ಇನ್ಸೂರೆನ್ಸ್ ಫ್ರೆಶ್ ಆಗಿರುತ್ತೆ, ನಿಮಗೆ 5 ಇಯರ್ಸ್ FC ಬರುತ್ತೆ. ಗಾಡಿ ಅಂತೂ ಸೂಪರ್ ಇದೆ, ಮಾಡಿಫೈ ಮಾಡ್ಕೊಳ್ಳೋರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. 95,000 ಡ್ರೈವೆನ್ ಆಗಿರೋದು. 270 ಕೋಟ್ ಮಾಡ್ತಿರೋದು, ನೆಗೋಷಿಯಬಲ್ ಆಗುತ್ತೆ. ಇದು ಡಿಕ್ಕಿ ಸ್ಪೇಸು, ಸ್ಟೆಫ್ನಿ ನೋಡ್ಕೋಬೋದು. ಸ್ಟೆಫ್ನಿ ಅಂತೂ ಬ್ರ್ಯಾಂಡ್ ನ್ಯೂ ಇದೆ, ಇದರಲ್ಲಿ ಬ್ರ್ಯಾಂಡ್ ನ್ಯೂ ಸ್ಟೆಫ್ನಿ ಇದೆ. 8 ಮಾಡೆಲ್ ಸಿಂಗಲ್ ಓನರ್ ಯೂಸ್ ಮಾಡಿರೋ ಗಾಡಿ. 270 ಕೋಟ್ ಮಾಡ್ತಿರೋದು. ಪ್ರೈಸ್ ಅದರಲ್ಲೂ ಕಡಿಮೆ ಆಗುತ್ತೆ. ಒಂದು ಸಲ ವಿಸಿಟ್ ಮಾಡಿ ಟೆಸ್ಟ್ ಡ್ರೈವ್ ತೊಗೊಳ್ಳಿ. ಗಾಡಿ ಇದು ಟೆಸ್ಟ್ ಡ್ರೈವ್ ನೋಡಿರೋರಂತೂ ವಾಪಸ್ ಹೋಗಲ್ಲ, ಹಂಗಿದೆ ಗಾಡಿ ಕಂಡೀಷನ್ ಅಂತೂ. ಟೈರ್ಸ್ ಎಲ್ಲ ನೋಡಿದ್ದೀರಲ್ಲ. ನೆಕ್ಸ್ಟ್ ನೀವು ನೋಡ್ತಾ ಇರೋದು ಟಾಟಾ ಮಾನ್ಸಾ ಬಂದುಬಿಟ್ಟು ಇದು ಕ್ವಾರ್ಟರ್ ಜೆಟ್ ಇಂಜನ್ ಇರೋದು, ಡೀಸೆಲು, 2011 ಮಾಡೆಲ್ ಇದೆ, ಸೆಕೆಂಡ್ ಓನರು. ಇನ್ಸೂರೆನ್ಸ್ ರನ್ನಿಂಗ್ ಇದೆ, 80,000 ಕಿಲೋಮೀಟರ್ ಡ್ರೈವೆನ್ ಆಗಿದೆ. ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಕ್ವಾರ್ಟರ್ ಜೆಟ್ ಇಂಜನ್ ಹುಡುಕ್ತಾ ಇರ್ತಾರೆ, ಡೀಸೆಲ್ ಬೇರೆ. ಪ್ರೈಸ್ ಇದು 2,60,000 ಕೋಟ್ ಮಾಡಿರೋದು. ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಪ್ರೈಸಿಂಗ್ ಅಂತೂ ಕಡಿಮೆ ಆಗುತ್ತೆ. ಲೋನ್ ಬೇಕಾದರೆ ಲೋನ್ ಹಾಕ್ಸಿ ಕೊಡ್ತೀನಿ. ನೋಡ್ತಾ ಇದ್ದೀರಲ್ಲ ಟೈರ್ ಕಂಡೀಷನ್ ಎಲ್ಲ. 11 ಮಾಡೆಲ್ ಸೆಕೆಂಡ್ ಓನರ್ ಇರೋದು. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. ಸ್ಟೆಫ್ನಿ ಎಲ್ಲನೂ ನೋಡ್ಕೋಬೋದು, ಡಿಕ್ಕಿ ಸ್ಪೇಸು, ಸ್ಟೆಫ್ನಿ ಎಲ್ಲ ನೋಡ್ಕೋಬೋದು. 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸರ್ಟಿಫೈಡ್ ಆಗಿದೆ. ಮೆರೂನ್ ಕಲರ್ ಇರೋದು. ಇಂಟ್ರೆಸ್ಟೆಡ್ ಇರೋರು ಕಾಲ್ ಮಾಡ್ಬೋದು. ಗಾಡಿ ಫೋಟೋಸ್ ಡೀಟೇಲ್ಸ್ ಬೇಕಂದರೆ ನೀವು ಯಾವ ಕಾರ್ ನೋಡಿದ್ದೀರಂತ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ನಾನು ಅದ್ರದ್ದು ಫೋಟೋಸು ಡೀಟೇಲ್ಸ್ ಕಳಿಸ್ತೀನಿ. ಇಲ್ಲ ಅಂದರೆ ನೀವು ಒಂದು ಸಲ ಕ್ಯಾಟ್ಲಾಗಲ್ಲಿ ಬೇಕಾದ್ರೂ ಅಲ್ಲೂ ನೀವು ಚೆಕ್ ಮಾಡ್ಕೋಬೋದು. ಇನ್ನು ಈ ವಿಡಿಯೋನಲ್ಲಿ ಲಾಸ್ಟ್ ಆ್ಯಂಡ್ ಫೈನಲ್ ತೋರಿಸ್ತಾ ಇರೋದು ಸ್ಕೋಡಾ ರ್ಯಾಪಿಡ್ ಎಲಿಗೆನ್ಸು, 2012 ಮಾಡೆಲ್ ಡೀಸೆಲು, ಸೆಕೆಂಡ್ ಓನರ್ ಇರೋದು. ಇದು ಇನ್ಸೂರೆನ್ಸು ಇದರಲ್ಲಿ ನಿಮಗೆ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ಇಂಟೀರಿಯರಲ್ಲಿ ನಿಮಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಅಡ್ಜಸ್ಟಬಲ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ವಿತ್ ಏರ್ ಬ್ಯಾಗ್ಸ್ ಬರುತ್ತೆ. ಗಾಡಿ ಅಂತೂ ತುಂಬ ಚೆನ್ನಾಗಿದೆ. 80,000 ಓಡಿರೋದು. ಪ್ರೈಸು 390 ಕೋಟ್ ಮಾಡ್ತವ್ರೆ, ನೆಗೋಷಿಯಬಲ್ ಆಗುತ್ತೆ. ಸಿಲ್ವರ್ ಕಲರ್ ಡೀಸೆಲ್ ರ್ಯಾಪಿಡು ಗಾಡಿ ನೋಡ್ತಾ ಇದ್ರಲ್ಲ. ರ್ಯಾಪಿಡಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಕ್ಯಾಟ್ಲಾಗಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ನಾನು ಮಾಡಿಲ್ಲ, ಕ್ಯಾಟ್ಲಾಗಲ್ಲಿ ಸಿಗುತ್ತೆ. ಈ ವಿಡಿಯೋನಲ್ಲಿ ಈ ಕಾರು ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸ ಸ್ಟಾಕಲ್ಲಿ ಬರ್ತೀನಿ. ಆ ವಿಡಿಯೋಸ್ ಎಲ್ಲ ನೀವು ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನಲ್ಲಿ ಇಟ್ಕೊಂಡ್ರೆ ನಾನು ಶಾರ್ಟ್ಸ್ ಹಾಕಿದ ತಕ್ಷಣವೂ ಬರುತ್ತೆ. ಲೆಂತ್ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಆಫೀಸಲ್ಲಿ ಯಾವುದಾದ್ರು ಹೊಸ ಸ್ಟಾಕ್ ಅಪ್ಡೇಟ್ ಆಗ್ತಾ ಇರುತ್ತೆ, ಅದೆಲ್ಲ ಯೂಟ್ಯೂಬಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇಲ್ಲ ನೀವು ಕ್ಯಾಟ್ಲಾಗಲ್ಲಿ ನಂಬರ್ ಸೇವ್ ಮಾಡಿಕೊಂಡ್ರೆ ಕ್ಯಾಟ್ಲಾಗೂ ನೀವು ಫಾಲೋ ಮಾಡ್ತಾ ಇರ್ಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಲಾಸ್ಟ್ ಗಂಟೆ ನೋಡಿರೋರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನೋಡಿದ್ದೀರಲ್ಲ ರ್ಯಾಪಿಡ್ ಹೆಂಗಿದೆ ಅಂತ.